Figures command attention like Kali. Story begins in a cosmic crisis. The goddess Durga faced an insurmountable foe, the demon Raktabija. His blood held a sinister power. Each robe that hit the earth birthed a new demon lay vanquished. ಐತಿಹಾಸಿಕ ಕನಕಗಿರಿಯ ಶ್ರೀ ಕನಕಾಚಲಪತಿ ಜಾತ್ರೆ ಮಹೋತ್ಸವ ಯಾವ ರೀತಿ ಇರುತ್ತೆ, ಸಡಗರ ಸಂಭ್ರಮ ನೋಡೋಣ ಬನ್ನಿ. घल्लेनु दाव ಗೆಜ್ಜೆ घल्लेनु दाव ಗೆಜ್ಜೆ ಜಾತ್ರೆಯಲ್ಲಿ ನಮ್ಮ ಜೊತೆ ಭಕ್ತರಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಸರ್? ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ. ನಮ್ಮ ಸ್ವಂತೂರು ಗೌರಿಪುರ, ಆದರೆ ಪ್ರಾಪರ್ ಇರೋದು ವೆಂಕಟಗಿರಿಯಲ್ಲಿ. ಈಗ ಎಷ್ಟು ವರ್ಷ ಆಯ್ತು ನೀವು ಬರೋದು? ಇಲ್ಲಿ ಬರತ್ತೆ ನಾವು 30 ಇಯರ್ಸ್ ಅದು ಟೋಟಲ್. ಮೊದಲಿಂದಾನು ಇಲ್ಲೇ ಬರ್ತಿದ್ವಿ. ಅಂದರೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ಅಂತಂದರೆ ಇವಾಗ ಅಂದರೆ ಜನಸಂಖ್ಯೆ ಜಾಸ್ತಿ ಕಲಿತಾ ಇದ್ದಾರೆ, ಚೆನ್ನಾಗಿ ಆಗ್ತಾ ಇದೆ. ಎರಡನೇ ತಿರುಪತಿ ಅಂತ ಪ್ರಸಿದ್ಧವಾಗಿದೆ. ಇಲ್ಲಿ ನಮ್ಮ ಸ್ವಂತೂರು ವೆಂಕಟಗಿರಿ, ಅದರ ನಮ್ಮ ಮಿಸಸ್ ಅವರು ಕನಕಗಿರಿ. ಅಲ್ಲ, ನಿಮ್ಗೆ ಮುಂಚೆ ನೋಡಿದ್ದು? ಮುಂಚೆ ಅಂದರೆ ಇಲ್ಲಿ ಇವಾಗ ಅಂದರೆ ಸ್ವಲ್ಪ ಬದಲಾವಣೆ ಆಗಿದೆ. ಅವಾಗಿನ ಮೀಡಿಯಂ ಬರ್ತಿದ್ರು, ಈಗ ಸ್ವಲ್ಪ ಈಗ ಜಾಸ್ತಿ ಜನ ಬರ್ತಾ ಇದ್ದಾರೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ.
ನೋಟ ಸಂದುಗೊಂದಿ ಪ್ರೀತಿ ಪಾಠ ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ घल्लू घल्लेनुताओ दोस्ती घल्लू घल्लेनुताओ मस्ती कुस्तीಯಲ್ಲಿ दोस्ती घल्लू घल्लेनुताओ घल्लू घल्लेनुताओ दोस्ती घल्लू घल्लेनुताओ मस्ती कुस्तीಯಲ್ಲಿ दोस्ती ಜಾತ್ರೆಯಲ್ಲಿ ಹಳೆ ಪದ್ಧತಿಯನ್ನು ಮುಂದುವರಿಸುವ ಪದ್ಧತಿಯಲ್ಲಿ ಒಂದು ವಂಶ ಸತತ 15 ವರ್ಷದಿಂದ ತಮ್ಮ ಕಾರ್ಯಕ್ಕೆ ಮುಂದಾಗಿದೆ. ಅದು ಯಾವ ಊರ್ಲಿಂದ ಬಂದಿದೆ, ಅದು ಕನಕಾಚಲಪತಿ ದೇವಸ್ಥಾನ ಜಾತ್ರೆ ಎಲ್ಲ ಕೇಳಂಬ. ತಮ್ಮ ಹೆಸರು ಸರ್? ಮಾರುತಿ ಸರ್ ನನ್ನ ಹೆಸರು. ಎಷ್ಟು ವರ್ಷ ಆಯ್ತು? ನಂದು ಭಾಳ ನಮ್ಮ ಅಪ್ಪನ ಕಾಲದಿಂದ ಅಪ್ಪಾಜಿ ಕಾಲದಿಂದ ಒಂದು ಸತತ ಮಾಡ್ಕೊಂಡು ಬರತ್ತೆ. ಜಾತ್ರೆಯಲ್ಲಿ ಏನೇನು ಮಾಡ್ತಾರೆ? ಎಲ್ಲ ಈ ಐಟಮ್ ಸಣ್ಣ ಹುಡುಗ್ರು ಬಂಡಿ ಆಯ್ತು, ಮೂರು ಕಾಲಿಂದ ಸಣ್ಣ ಹುಡುಗರು ಇನ್ನೂ ಕಾಲು ಬಂದಿರಲ್ಲ ಅಂತ ಮಕ್ಕಳಿಗೆ ಸ್ವಲ್ಪ ಜಲ್ದಿ ಕಾಲು ಬರೋ ಥರ ಒಂದು 3 ಗಾಲಿ ಒತ್ತ ಬಂಡಿ, ಆಮೇಲೆ ಈ ಥರ ಎಲ್ಲ ಒಣಕಿ ಮಾಡ್ತೀವಿ ಕುಣಿಗೆ, ಆಮೇಲೆ ಇವು ಅಡಿಗೆ ಐಟಮ್ ಮಾಡೋಕೆ ಬೇಕಾದಂತ ಅವು ಕೂಡ ಎಲ್ಲ ಮಾಡ್ತೀವಿ. ಈಗ ಎಷ್ಟು ವರ್ಷ ಆಯ್ತು? ನನ್ನ ನೆನಪಿನ ಪ್ರಕಾರ ಅಂದ್ರೆ ನಾನು ಇವಾಗ ಬರ್ತಾ ಇದ್ದು ಒಂದು 15 ವರ್ಷ ಆಯ್ತು. ನಾನು ಸಣ್ಣ ಅಂದ್ರೆ ಒಂದು 10 ವರ್ಷ 12 ವರ್ಷ ನಂತರ ಚಾಲು ಮಾಡಕ್ಕೆ ಬರೋದ್ರಿಂದ ಇಲ್ಲಿ ತನಕ ಬರತ್ತೆ. ವಂಶ ಪರಂಪರೆ ವಂಶ ಪರಂಪರೆ ಇಲ್ಲಿ ಅಂತಲ್ಲ, ಸುತ್ತಮುತ್ತ ಬೇರೆ ಬೇರೆ ಜಾತ್ರೆಯಲ್ಲಿ ಹೋಗ್ತೀವಿ, ಎಲ್ಲ ಮಾರಾಟ ಮಾಡ್ತೀವಿ. ಇವಾಗ ಒಂದು 4 ಜಾತ್ರೆ ಹೋಗಿವಿ ಸರ್. ನಮ್ಮ 4 ಜಾತ್ರೆ ಯಾವನು ವರ್ಷ ಫಿಕ್ಸ್ ಸರ್. ಸಣ್ಣ ಹುಡುಗರು ಇನ್ನೊಂದು ಲಾರಿ ಅಂತ ಬರುತ್ತೆ ಸರ್, ಅದು ಟಿಪ್ಪರ್ ಬರ್ತಾರೆ, ಅದೇ ಮಾಡಲ್ ಸಣ್ಣ ಟಿಪ್ಪರ್ ಬರ್ತದೆ ಸರ್. ಆಮೇಲೆ ಈ ಥರ ಬಂಡಿಗಳು ಮಾಡ್ತೀವಿ, ಆಮೇಲೆ 3 ಗಾಲಿ ಒತ್ತ ಬಂಡಿ, ಆಮೇಲೆ ಇವೆಲ್ಲ ಒಣಕೆ, ಆಮೇಲೆ ಅಡಿಗೆ ಸಾಮಾನು ಎಲ್ಲ, ಆಮೇಲೆ ಕುಂದ್ರಮಣಿ ಎಲ್ಲ ಉಪಯೋಗ ಮತ್ತು ಮನೆಗೆ ಉಪಯೋಗವಾಗುವಂಥದ್ದು. ಪ್ಲಸ್ ಹುಡುಗರಿಗೆ ಸಣ್ಣ ಮಕ್ಕಳಿಗೆ ಅವು ಕೂಡ ಆಟ ಆಡೋಕ್ಕಾಯ್ತು. 3 ಗಾಲಿ ನಡೆಯೋಕ್ಕೆ ಜಲ್ದಿ ಬರುವಂಥ ವಸ್ತುಗಳನ್ನ ನಾವು ತಯಾರಿಕೆ ಮಾಡ್ತೇವೆ. ಅವಾಗಲೂ ವ್ಯಾಪಾರಕ್ಕೂ ಈಗಲೂ ವ್ಯಾಪಾರಕ್ಕೂ ಯಾವ ರೀತಿ ಇದೆ? ಅವಾಗೆಲ್ಲ ಬರೀ ಬಂಡಿಗೆಲ್ಲ ಮಾಡ್ತಿದ್ರು, ವ್ಯಾಪಾರ ಜಾಸ್ತಿ ಒತ್ತು ಕೊಡ್ತಿದ್ರು. ಇವಾಗಲೂ ವ್ಯಾಪಾರ ಇದೆ ಸರ. ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ ಬಂದಾಗಿಂದ ಸ್ವಲ್ಪ ನಮ್ಮ ಐಟಮ್ ಸ್ವಲ್ಪ ಅದು ಹಿಂದುಳಿದ್ರೆ ಅಷ್ಟೇ, ಮತ್ತೆ ಮುಂಚೆ ಎಲ್ಲ ನಮ್ದು ಸ್ವಲ್ಪ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಪ್ಲಾಸ್ಟಿಕ್ ಇದು ಬಂದಾಗ ಪ್ಲಾಸ್ಟಿಕ್ ಮಿಂಚಾಗತ್ತೆ ಸರ್, ನಮ್ದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ಪ್ಲಾಸ್ಟಿಕ್ ಬಳಕೆ ಹೆಚ್ಚಾದಂಗೆಲ್ಲ ನಿಮ್ದು ವ್ಯಾಪಾರ ಕಡಿಮೆ ಆಗುತ್ತೆ. ಈಗ ₹1 ದುಡಿಯೋರು ಇವಾಗ 8ನೇ ಇದ್ರೆ ಹಂಗಾಗಿ ಸ್ವಲ್ಪ ಡಿಮ್ ಸರ್. ಸ್ವಲ್ಪ ಒಂದು ಹೋದ ವರ್ಷಕ್ಕಿಂತ ಸ್ವಲ್ಪ ಅತ್ಯುತ್ತಮ. ಈ ವರ್ಷ ಅಂತೂ ಭಾಳ ಡಿಮ್. ಯಾಕಂದ್ರೆ ಕಸ್ಟಮರ್ ಫುಲ್ ಜಾತ್ರೆ ಜನ ಅದಾರ, ಬಟ್ ಇಲ್ಲಿ ಅಂಗಡಿ ಹತ್ರ ಬರ್ತಾರೆ, ರೇಟ್ ಕೇಳ್ತಾರೆ, ಹಂಗೆ ಹೋಗ್ಬಿಡ್ತೈತೆ. ಈ 10 ಮಂದಿ ಒಳಗೆ ಒಬ್ಬರು 2 ತಗೋಬೇಕಾದ್ರೆ ಅಷ್ಟು ಆಯ್ತು. ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿದ್ದಕ್ಕೆ ನಿಮಗೆ ವ್ಯಾಪಾರಕ್ಕೆ ತೊಂದರೆ ಉಂಟಾಗುತ್ತೆ. ಯಾಕಂದ್ರೆ ಪ್ಲಾಸ್ಟಿಕ್ ನೋಡ್ರಿ, ಆ ವಸ್ತು ನೋಡ್ರಿ ಇಲ್ಲ ಬಿಡಬಾರ್ದು. ಆ ಥರ ಪ್ಲಾಸ್ಟಿಕ್ ಐಟಮ್ ಆ ಥರ ಮಿಂಚಾಗಿ ಬಿಡ್ತಾರೆ. ಬಟ್ ಇವಾಗ ನಮ್ದು ನಸೀತು ಥರದ ಈ ಥರ ಆಯ್ತು.
ಹೆಣ್ಣು ಮಕ್ಕಳಿಗೆ ಆಕರ್ಷಣೆ ಕಾಣುವುದಂದ್ರೆ ಬಳೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಅದರಂತೆ ಜಾತ್ರೆ ಸಂದರ್ಭದಲ್ಲಿ ಅಂಗಡಿಗಳಲ್ಲಿ ಹೋಗಿ ಬಳೆ ಹಾಕ್ಸೋದು ರೂಢಿಕರವಾಗಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಬಳೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಹೆಣ್ಣು ಮಕ್ಕಳಿಗೆ. ಅದೇ ರೀತಿ ಸತತ 40 ವರ್ಷಗಳಿಂದ ಬಳೆ ಅಂಗಡಿ ವ್ಯಾಪಾರಸ್ಥರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ ಬರ್ರಿ, ಯಾವ ರೀತಿ ವ್ಯಾಪಾರ ಇದೆ ಅಂತ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ರಾಮದಾಸ್ ಅಂತ. ಎಷ್ಟು ವರ್ಷ ಆಯ್ತು? ಇದು 40 ವರ್ಷದಿಂದ ಮಾಡ್ತಾ ಇದ್ವಿ. ವರ್ಷ ಬರ್ತಾ ಅಂಗಡಿಗಳು ಜಾಸ್ತಿ ಆಗ್ತಾ ಇದಾವ, ವ್ಯಾಪಾರಗಳು ಕಮ್ಮಿ ಆಗ್ತಾ ಇದಾವ. ಮೊದಲು 7 ದಿನ 8 ದಿನ ವ್ಯಾಪಾರ ಆಗ್ತಿತ್ತು. ಈಗ 2 ದಿನಕ್ಕೆ ಜಾತ್ರೆ ಇದಾಗ್ತಾ ಇದೆ. 2 ದಿನನೇ ವ್ಯಾಪಾರ ಈಗ 3ನೇ ದಿನ ನೋಡಿ ಏನು ವ್ಯಾಪಾರ ಇದೆ. ಮೊದಲು 6-7 ದಿನ ವ್ಯಾಪಾರ ಆಗೋದು, ಫುಲ್ ವ್ಯಾಪಾರ ಆಗೋದು. ಮುಂಚೆ ಎಲ್ಲ 6-7 ದಿನ ವ್ಯಾಪಾರ. 6-7 ದಿನ ಫುಲ್ ವ್ಯಾಪಾರ ಇರೋದು. ಈಗ ತೇರಿನ ದಿನ, ತೇರಾದ ಮರಸ ದಿನ 2 ದಿನ ವ್ಯಾಪಾರ ಆಗುತ್ತೆ. ಇದು 3ನೇ ದಿನ. ಇವತ್ತು 3ನೇ ದಿನ ಎಲ್ಲ ಡೌನ್ ಆಗ್ಬಿಟ್ಟಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ನೀವು? ಇದು ಬೆಳೆ ಅಂಗಡಿ ಈ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಾತ್ರೆ, ಅಂಬಾ ಜಾತ್ರೆ ಇವೆಲ್ಲ ಸತತವಾಗಿ ಒಂದು ಜಂತಕಲ್ ಜಾತ್ರೆ ಇವೆಲ್ಲ ಮಾಡ್ಕೊಂಡು, ಕುರುಗೋಡು ಜಾತ್ರೆ ಮಾಡ್ಕೊಂಡು ನಾವು ಇಲ್ಲಿಗೆ ಬರ್ತೀವಿ. ಈಗೆಲ್ಲ ಆನ್ಲೈನ್ ಆಗ್ಬಿಟ್ಟು ಆನ್ಲೈನ್ ಬೆಳೆ ತಗೊಂತಾರೆ. ನಿಮ್ಗೂ ಹೊಡ್ತ ಏನಾದ್ರು? ಅದು ಭಾಳ ಹೊಡೆತ ಬೀಳ್ತಾ ಇದೆ ನೋಡಿ. ಈಗ ಎಷ್ಟು ಬಳೆ ಹಾಕಿದ್ದೀವಿ, ಭಾಳ ಲಾಸ್ ಆಗ್ತಾ ಇದೆ. ಅಲ್ಲಿಂದ ಒಂದು ಕುರುಗೋಡ್ಲಿಂದ ಇಲ್ಲಿ ಬರಬೇಕಾದ್ರೆ 4,000, ಮತ್ತು ಇಲ್ಲಿಂದ ನಾವು ಹೊಸಪೇಟೆಗೆ ಹೋಗ್ಬೇಕು. ಹೊಸಪೇಟೆಗೆ ಹೋಗ್ಬೇಕಾದ್ರೆ 4,000 ಬಾಡಿಗೆ ಆಗುತ್ತೆ. ಅಂಥದ್ರಲ್ಲಿ 2 ದಿನ ವ್ಯಾಪಾರ ಭಾಳ ಈಗ ಲಾಸ್ ಆಗ್ತಾ ಇದೆ. ಆನ್ಲೈನ್ ಹೊಡ್ತಾ ನಿಮಗೆ ಆನ್ಲೈನ್ ಹೊಡ್ತಾ ಭಾಳ ಹೊಡ್ತಾ ಇದೆ. ಆನ್ಲೈನ್ಲಿಂದ ತರಿಸ್ಕೊಂಡ್ಬಿಡ್ತಾ ಇದ್ದಾರೆ ಈಗೆಲ್ಲ. ಏನು ಸಣ್ಣ ಐಟಮ್ ಕೂಡ ಆನ್ಲೈನ್ಲಿಂದನೇ ಮನೆಗೆ ಬಂದು ಕೊಡ್ತಾ ಇದೆ. ಹಂಗಾಗಿ ನಮ್ಗೆ ಮುಂಚೆ ವ್ಯಾಪಾರ ಎಲ್ಲ ಚೆನ್ನಾಗಿರ್ತಿತ್ತು. ಮುಂಚೆ ವ್ಯಾಪಾರ ಈಗ 10 ವರ್ಷ ಕೆಳಗೆ ಭಾಳ ಚೆನ್ನಾಗಿತ್ತು ವ್ಯಾಪಾರ. 7-8 ದಿನ ವ್ಯಾಪಾರ ಮಾಡೋರು ನಾವು, ಯುಗಾದಿ ಬರೋವರೆಗೂ ವ್ಯಾಪಾರ ಮಾಡೋದು. ಈಗ 2 ದಿನಕ್ಕೆ, ಈಗ 3ನೇ ದಿನ 4 ಅಂಗಡಿ, ನಾಳೆ ಅಂಗಡಿ ತೆಗಬೇಕಾಗುತ್ತೆ. ಜಾತ್ರೆ ಸಮಯದಲ್ಲಿ ಎಷ್ಟು ದಿನ ಮುಂಚೆ ಆಗ್ತದೆ ನೀವು ಅಂಗಡಿ? ಇಲ್ಲಿ ಭಾಳ ತೊಂದರೆ ಏನಪ್ಪ ಅಂದ್ರೆ, ತೇರು ಹೋಗಿ ವಾಪಸ್ ಹೋಗೋವರೆಗೂ ಅಂಗಡಿಗಳು ಹಾಕಲ್ಲ. ಈಗ ತೇರು ಹೋದ್ಮೇಲೆ ಅಂಗಡಿಗಳು ಹಾಕೋದು ಈ ಜಾತ್ರೆಯಲ್ಲಿ. ಉಳಿದಿದ್ದ ಜಾತ್ರೆಗಳಲ್ಲಿ ಮುಂಚೆನೇ 1 ದಿನ 2 ದಿನ ಮುಂಚೆನೇ ಆಗ್ತದೆ. ಈಗ ಬಿಸಿಲಿದೆ, ವ್ಯಾಪಾರ ಬಿಸಿಲಿದೆ, ಜನಗಳು ಬರೋದನ್ನು ಕಡಿಮೆ, ಒಂದೇ ದಿನ ಇಲ್ಲಿ 2 ದಿನದಲ್ಲಿ ಹೋಗ್ಬಿಡ್ತಾರೆ. 2 ದಿನ ಚೆನ್ನಾಗಾಗುತ್ತೆ ವ್ಯಾಪಾರ. 3ನೇ ದಿನದಿಂದ ಡೌನ್ ಆಗುತ್ತೆ. ಈಗ ಸಾಯಂಕಾಲ 5 ಗಂಟೆ 6 ಗಂಟೆಗೆ ಬರ್ತಾರೆ, 9 ಗಂಟೆ ಬಂದ್ ಆಗುತ್ತೆ. ಇವತ್ತು ನಾವು ಹೋದ ವರ್ಷ ವ್ಯಾಪಾರ ಹೋದ ವರ್ಷ, ಈಗ 7-8 ವರ್ಷದಿಂದ ಹಿಂಗೇನೆ ಐತೆ. ಇದೇ ಟೈಪ್ ಇದೆ ವ್ಯಾಪಾರ, ಅಷ್ಟೇನು ಜಾಸ್ತಿ ಇಲ್ಲ. ಬರ್ತಾ ಅಂಗಡಿಗಳು ಜಾಸ್ತಿ ಆಗ್ತದೆ. ಆನ್ಲೈನ್ ಬರ್ತಾ ಒಂದು, ಈಗ ಬಡವರು ಬಗ್ಗರು ಎಲ್ಲ ಸಣ್ಣ ಅಂಗಡಿಗಳು ಇಟ್ಕೊಂಡು ಒಂದೇ ಐಟಮ್ ಇಟ್ಕೊತಾ ಇದ್ರು. ಅದು ಭಾಳ ಹೊಡ್ತಾ. ಎಲ್ಲರೂ ಸೇರಿ ಬಳೆಗಳು ಒಂದೇ ಐಟಮ್ ಇಟ್ಕೊತಾ ಇದ್ದಾರೆ. ಅದಕ್ಕೆ ಯಾರಿಗೆ ಆಗ್ತದೆ ಯಾರಿಗೆ ಬಿಡ್ತದೆ ಅಂಬೋದು ಭಾಳ ಹೊಡ್ತಾ ಇದೆ. ನಾವು ಸೊಂಡೂರಿನಿಂದ ಬರ್ತಾ ಇದ್ದೀವಿ. ಅವರು ನಮ್ಮ ಅದಕ್ಕೆ ಮತ್ತೆ ವರ್ಕೌಟ್ ಈಗ ಆಗ್ತಾ ಇಲ್ಲ. ಮೊದಲು ಆಗ್ತಿತ್ತು, ಈಗ ಆಗ್ತಾ ಇಲ್ಲ. ಈಗೆಲ್ಲ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಿದೆ. ಅವೆಲ್ಲ 1000-1200 ಬರ್ತಿದ್ವಿ. ಇದು 4000-5000ನಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಬೇರೆ ನೀವು ಇದು ಬಾಡಿಗೆ ಆಗಲ್ಲ. ವರ್ಕೌಟ್ ಆಗ್ತಾ ಇಲ್ಲ ಈಗ. ಇಂಥ ಪರಿಸ್ಥಿತಿಯಲ್ಲಿ ಇದೆ. ಆನ್ಲೈನ್ ಬಂದು ಇಂಥ ಪರಿಸ್ಥಿತಿ ಆಗಿದೆ.
story begins in a cosmic crisis. The goddess Durga faced an insurmountable foe, the demon Raktabija. His blood held a sinister power. Each drop that hit the earth birthed a new demon lay vanquished.